ಹಾಯ್. KCET ಪ್ರೀ ರೌಂಡ್ ಕೌನ್ಸಿಲಿಂಗ್ ನ ಆಪ್ಷನ್ ಎಂಟ್ರಿ ಯಾವಾಗ ಆಗಬಹುದು? ನಂತರ ಪ್ರೀ ರೌಂಡ್ ಕೌನ್ಸಿಲಿಂಗ್ ಅಲ್ಲಿ ಸೀಟ್ ಅಲಾಟ್ ಆದ ನಂತರ ಅಲಾಟ್ ಆಗಿರುವಂತಹ ಸೀಟ್ ಅನ್ನ ಹೋಲ್ಡ್ ಮಾಡ್ಕೊಂಡು ಫಸ್ಟ್ ರೌಂಡ್ ಹೋಗೋದಕ್ಕೆ ಅವಕಾಶ ಇರಲ್ಲ. ಈ ರೀತಿ ಹಲವಾರು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ಸ್ ಸಿಕ್ಕಿದಾವೆ, ಅವುಗಳನ್ನ ನಿಮಗೆ ತಿಳಿಸ್ತಾ ಇದ್ದೀನಿ. ನಂತರ ಸುಮಾರು ಒಂದು ವಾರದ ಹಿಂದೆ ಹೇಳಿದೆ ನಿಮಗೆ, ನಾನು ಎಷ್ಟೇ ಬಿಸಿ ಇದ್ರೂ ಕೂಡ ಟೈಮ್ಗೆ ನಿಮಗೆ ಎಲ್ಲಾ ಇನ್ಫಾರ್ಮೇಶನ್ ತಲುಪಿಸ್ತೀನಿ ಅಂತ. ಆಕ್ಚುಲಿ ಈ ವಿಡಿಯೋನ ಈಗ ರೆಕಾರ್ಡ್ ಮಾಡ್ತಿದ್ದೀನಿ ಅರೌಂಡ್ 11:15. ಇಲ್ಲಿವರೆಗೆ ಬ್ಯುಸಿನೇ ಇದ್ದೆ, ಬಟ್ ಹೇಳಿದ್ನಲ್ವಾ ನಾನು ಈಗ ವಿಡಿಯೋ ರೆಕಾರ್ಡ್ ಮಾಡಿ ನಿಮ್ಗೆ ಎಲ್ಲ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ನಮ್ಮ ವರ್ಕ್ ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ನಿಮ್ಮ ವರ್ಕ್ ಅನ್ನ ನೀವು ಅಪ್ರಿಶಿಯೇಟ್ ಮಾಡ್ಬೋದು. ಓಕೆ, ಸರಿ. ಈಗ ವಿಷಯ ತಿಳ್ಕೊಳ್ತಾ ಹೋಗೋದಾದ್ರೆ ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗ್ಬೋದು ಅಂತ ಹೇಳಿದ್ರೆ ಮುಂದಿನ 3 to 4 ಡೇಸ್ ಒಳಗಡೆ ಆಪ್ಷನ್ ಎಂಟ್ರಿಯನ್ನ ಸ್ಟಾರ್ಟ್ ಮಾಡ್ತಾರೆ. ನಂತರ ಆಪ್ಷನ್ ಎಂಟ್ರಿ ಏನಿದೆ ಇದನ್ನ ಹಂತ ಹಂತವಾಗಿ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ಹಂತ ಹಂತವಾಗಿ ಸ್ಟಾರ್ಟ್ ಮಾಡೋದು ಅಂದ್ರೆ ಏನು ಅಂತ ಹೇಳಿದ್ರೆ, ಈಗ KCET ಕೌನ್ಸಿಲಿಂಗ್ ಏನಿದೆ ಇದರಲ್ಲಿ ಹಲವಾರು ಕೋರ್ಸ್ಗಳಿಗೆ ಸಂಬಂಧಿಸಿದಂತೆ ಆಪ್ಷನ್ ಎಂಟ್ರಿಯನ್ನ ಮಾಡ್ತಾರೆ. ಯಾವ ಕೋರ್ಸ್ಗಳಿಗೆ? ಎಂಜಿನಿಯರಿಂಗ್, ನರ್ಸಿಂಗ್, ವೆಟರ್ನರಿ, ಅಗ್ರಿಕಲ್ಚರ್, ಫಾರೆಸ್ಟ್ರಿ, ಸೆರಿಕಲ್ಚರ್, ಹಾರ್ಟಿಕಲ್ಚರ್ ಹಾಗೆ ಫಾರ್ಮಸಿ ಕೋರ್ಸಸ್ ಇವುಗಳಿಗೆ ಆಪ್ಷನ್ ಎಂಟ್ರಿ ಮಾಡ್ತಾರೆ. ಈಗ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರಿಗೆ ಯಾವ್ಯಾವ ಕೋರ್ಸ್ಗಳ ಸೀಟ್ ಮ್ಯಾಟ್ರಿಕ್ಸ್ ಸಿಗತ್ತೋ ಆ ಕೋರ್ಸಸ್ಗಳನ್ನ ಆಪ್ಷನ್ ಎಂಟ್ರಿಯಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಅವೈಲೇಬಲ್ ಮಾಡ್ತಾರೆ. ಎಕ್ಸಾಂಪಲ್, ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡೋ ಹೊತ್ತಿಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವ್ರ ಬಳಿ ಎಂಜಿನಿಯರಿಂಗ್ ಹಾಗೆ ಅಗ್ರಿಕಲ್ಚರ್, ನರ್ಸಿಂಗ್ ಮೂರೇ ಕೋರ್ಸ್ಗಳ ಸೀಟ್ ಮ್ಯಾಟ್ರಿಕ್ಸ್ ಅವೈಲೇಬಲ್ ಇದ್ರೆ ಆಪ್ಷನ್ ಎಂಟ್ರಿ ಈ ಮೂರೇ ಕೋರ್ಸ್ಗಳ ಆಪ್ಷನ್ ಎಂಟ್ರಿಗೆ ಅವಕಾಶ ಇರುತ್ತೆ. ಸರಿನಾ? ಅವಾಗ ಏನ್ ಮಾಡ್ತಾರೆ ನೀವು ಎಂಜಿನಿಯರಿಂಗ್, ನರ್ಸಿಂಗ್ ನಂತರ ಅಗ್ರಿಕಲ್ಚರ್ ಕೋರ್ಸ್ಗಳ ಆಪ್ಷನ್ ಎಂಟ್ರಿಯನ್ನ ಪ್ರಿಯಾರಿಟಿ ಪ್ರಕಾರ ಮಾಡ್ಕೊಳ್ತೀರಾ. ಅದ್ರ ನಂತರ ಫಸ್ಟ್ ಡೇ ಸ್ಟಾರ್ಟ್ ಆಯ್ತು, ಅದರ ನೆಕ್ಸ್ಟ್ ಡೇ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರಿಗೆ ವೆಟರ್ನರಿ, ಹಾರ್ಟಿಕಲ್ಚರ್, ಫಾರ್ಮಸಿ ಈ ಎಲ್ಲಾ ಕೋರ್ಸ್ಗಳ ಸೀಟ್ ಮ್ಯಾಟ್ರಿಕ್ಸ್ ಸಿಕ್ತು ಅಂತ ಹೇಳಿದ್ರೆ ಅವುಗಳನ್ನು ಕೂಡ ಆಪ್ಷನ್ ಎಂಟ್ರಿಯಲ್ಲಿ ಆಡ್ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ. ಆವಾಗ ನೀವೇನೋ ಆಲ್ರೆಡಿ ಆಪ್ಷನ್ ಎಂಟ್ರಿ ಮಾಡಿರ್ತೀರಾ ಫಸ್ಟ್ ಡೇ, ಏನ್ ಹೇಳಿ, ಈಗ ನರ್ಸಿಂಗ್ ಆಯ್ತು, ಎಂಜಿನಿಯರಿಂಗ್ ಆಯ್ತು, ಅಗ್ರಿಕಲ್ಚರ್ ಸೇರಿಸ್ಕೊಂಡು ನೀವು ಆಪ್ಷನ್ ಎಂಟ್ರಿ ಮಾಡಿರ್ತೀರಾ, ಅದಕ್ಕೇನೆ ನೀವು ನೆಕ್ಸ್ಟ್ ಮತ್ತೆ ಯಾವ್ದಾದ್ರು ಕೋರ್ಸ್ ಇಷ್ಟ ಆದ್ರೆ ಆಡ್ ಮಾಡ್ಕೋಬಹುದು. ಒಂದೇ ಲಿಸ್ಟ್ ಮಾಡೋದು ಅಂದ್ರೆ ಯಾವಾಗ ಆ ಕೋರ್ಸ್ಗಳ ಸೀಟ್ ಮ್ಯಾಟ್ರಿಕ್ಸ್ ಕೇದರಿಗೆ ಸಿಗತ್ತೋ ಅವರು ನಿಮಗೆ ಆ ಕೋರ್ಸ್ಗಳ ಹೆಸರನ್ನ ಹಾಗೆ ಕೋರ್ಸ್ ಅನ್ನ ಆಫರ್ ಮಾಡುವಂತಹ ಕಾಲೇಜ್ಗಳ ಹೆಸರನ್ನ ಸ್ಕ್ರೀನ್ ಮೇಲೆ ಅವೈಲೇಬಲ್ ಮಾಡ್ತಾರೆ. ಅವುಗಳಲ್ಲಿ ನಿಮಗೆ ಯಾವ್ಯಾವ್ದು ಇಷ್ಟ ಇದೆಯೋ ಅವುಗಳನ್ನೆಲ್ಲ ಸೇರಿಸಿ ಆಪ್ಷನ್ ಎಂಟ್ರಿಗೆ ಲಾಸ್ಟ್ ಡೇಟ್ ಅಂತ ಅನೌನ್ಸ್ ಮಾಡಿರ್ತಾರೆ. ಆ ಲಾಸ್ಟ್ ಡೇಟ್ ಮುಗಿಯೋದ್ರೊಳಗಡೆ ನಿಮ್ಗೆ ಯಾವ ಕೋರ್ಸ್ ಬೇಕೋ ಅವುಗಳನ್ನೆಲ್ಲ ಆಡ್ ಮಾಡಿ ಒಂದು ಲಿಸ್ಟ್ ಅನ್ನ ಮಾಡೋದಕ್ಕಾಗತ್ತೆ. ಸೊ ಈ ರೀತಿ ಆಪ್ಷನ್ ಎಂಟ್ರಿ ಹಂತ ಹಂತವಾಗಿ ನಡೆಯುತ್ತೆ. ನಂತರ ನೀಟ್ ವಿದ್ಯಾರ್ಥಿಗಳಿಗೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ಹೇಳಿದ್ದಾರೆ. ಏನಂತ ಹೇಳಿದ್ರೆ, ಈಗ ಜೂನ್ 21ನೇ ತಾರೀಕಿಗೆ ನೀಟ್ ಎಕ್ಸಾಮ್ ಇದೆ. ಸೊ ಆಪ್ಷನ್ ಎಂಟ್ರಿ ನೀಟ್ ಎಕ್ಸಾಮ್ ಗಿಂತ ಮೊದಲೇ ಸ್ಟಾರ್ಟ್ ಆದ್ರೂ ಕೂಡ ಈಗ ಕೆಲವು ವಿದ್ಯಾರ್ಥಿಗಳು MBBS, BDS, ಆಯುಷ್ ಆ ಕೋರ್ಸ್ಗಳಿಗೆ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ ಇರ್ತಾರೆ. ಬಟ್ ಎಂಜಿನಿಯರಿಂಗೋ, ವೆಟರ್ನರಿನೋ, ಅಗ್ರಿಕಲ್ಚರ್ ಅವರ ಬ್ಯಾಕಪ್ ಪ್ಲಾನ್ ಇರುತ್ತೆ. ಸೊ ಆ ರೀತಿ ಬ್ಯಾಕಪ್ ಪ್ಲಾನ್ ಇದ್ರೂ ಕೂಡ ನೀವು ನೀಟ್ ಎಕ್ಸಾಮ್ ಇದೆ ಅದ್ರ ಮೇಲೆನೆ ಫೋಕಸ್ ಮಾಡಿ ನೀಟ್ ಎಕ್ಸಾಮ್ ಆದ ನಂತರ, ನೀಟ್ ಎಕ್ಸಾಮ್ ಮುಗಿದ ನಂತರ ಕೂಡ KCET ರಿಲೇಟೆಡ್ ಕೋರ್ಸಸ್ ಏನಿದಾವೆ ಅವುಗಳಿಗೆ ಸಂಬಂಧ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದಕ್ಕೆ ಸಂಬಂಧ ನೀಟ್ ವಿದ್ಯಾರ್ಥಿಗಳಿಗೆ ಸಂಬಂಧ ನಾನು ಮತ್ತೊಂದು ವಿಡಿಯೋವನ್ನ ಅಪ್ಲೋಡ್ ಮಾಡ್ತೀನಿ. ಆದಷ್ಟು ಮಾಡಿ ಇವತ್ತೇ ಅಪ್ಲೋಡ್ ಮಾಡ್ತೀನಿ. ರಾತ್ರಿ 2 ಗಂಟೆ ಅಥವಾ 3 ಗಂಟೆಗೆ ವಿಡಿಯೋ ಪಬ್ಲಿಷ್ ಆಗ್ಬಹುದು. ಓಕೆ, ಸರಿ, ನಿಮಗೋಸ್ಕರ ಸಪರೇಟ್ ವಿಡಿಯೋ ಮಾಡ್ತೀನಿ ನೀಟ್ ವಿದ್ಯಾರ್ಥಿಗಳಿಗೋಸ್ಕರ. ಅದರ ನಂತರ ಈಗ ಆಪ್ಷನ್ ಎಂಟ್ರಿ ಒಮ್ಮೆ ಆಯ್ತು ಅಂತ ತಿಳ್ಕೊಳ್ಳೋಣ. ಅಂದ್ರೆ ಆಪ್ಷನ್ ಎಂಟ್ರಿಗೆ ಇಂತಿಷ್ಟು ದಿನಗಳ ಅವಕಾಶ ಅಂತ ಇರುತ್ತೆ. ಸೊ ಆಪ್ಷನ್ ಎಂಟ್ರಿ ಆಯ್ತು, ನೀವು ಎಲ್ಲಾ ಕೋರ್ಸ್ಗಳಿಗೆ ಸಂಬಂಧಿಸಿದ ನಿಮಗೆ ಬೇಕಾದಂತಹ ಕೋರ್ಸ್ಗಳಿಗೆ ಸಂಬಂಧ ಆಪ್ಷನ್ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿದ್ರೆ, ಆ ಆಪ್ಷನ್ ಎಂಟ್ರಿ ಆದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ರ್ಯಾಂಕಿಂಗ್, ನಿಮ್ಮ ಕೆಟಗರಿ ಅಂದ್ರೆ ರಿಸರ್ವೇಶನ್ಸ್ ಹಾಗೆ ನಿಮ್ಮ ಆಪ್ಷನ್ ಎಂಟ್ರಿ ಇವುಗಳಿಗೆ ಸಂಬಂಧಿಸಿದಂತೆ ಅಥವಾ ಇವುಗಳನ್ನೆಲ್ಲ ಕನ್ಸಿಡರ್ ಮಾಡಿ ನಿಮಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅಂತ ಅನೌನ್ಸ್ ಮಾಡ್ತಾರೆ. ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅಂತ ಹೇಳಿದ್ರೆ ನಿಮ್ಮ ಆಪ್ಷನ್ ಎಂಟ್ರಿ ಈ ರೀತಿ ಇದೆ, ನಂತರ ನಿಮ್ಮ ರ್ಯಾಂಕ್ ಈ ರೀತಿ ಇದೆ, ಅದ್ರ ಪ್ರಕಾರ ಈ ಕಾಲೇಜ್ ನಿಮಗೆ ಅಲಾಟ್ ಆಗಬಹುದು ಅಂತ ತಿಳಿಸ್ತಾರೆ. ನಂತರ ಮಾಕ್ ಅಲಾಟ್ಮೆಂಟ್ ಅಂತ ಹೇಳಿದ್ರೆ ಫೈನಲ್ ಅಲಾಟ್ಮೆಂಟ್ ಅಲ್ಲ. ಮಾಕ್ ಅಲಾಟ್ಮೆಂಟ್ ಅಂತ ಹೇಳಿದ್ರೆ ಡೆಮೋ ರೀತಿ, ಅಂದ್ರೆ ನಿಮ್ಮ ಆಪ್ಷನ್ ಎಂಟ್ರಿ ಪ್ರಕಾರ ಈ ರೀತಿ ಸಿಗತ್ತೆ, ನಿಮ್ಮ ರ್ಯಾಂಕ್ಗೆ ಈ ಕಾಲೇಜ್ ಸಿಗತ್ತೆ, ಏನಾದ್ರು ಮಿಸ್ಟೇಕ್ ಇದೆಯಾ ಅಥವಾ ಸರಿ ಇದೆಯಾ ಅಂತ ನೀವು ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಡೆಮೋ ರೀತಿ ಕೊಟ್ಟಿರ್ತಾರೆ. ಆಕ್ಚುಲಿ ಮಾಕ್ ಅಲಾಟ್ಮೆಂಟ್ ಮಾಡೋದಕ್ಕೆ ಅಂತ ಹೇಳಿದ್ರೆ ಮೊದಲನೇ ಬಾರಿ ನೀವು ಆಪ್ಷನ್ ಎಂಟ್ರಿ ಮಾಡ್ತಾ ಇರ್ತೀರಿ. ಸೊ ಅದ್ರಲ್ಲಿ ಮಿಸ್ಟೇಕ್ ಆಗಿದ್ರೆ ನಿಮಗೂ ಗೊತ್ತಾಗ್ಲಿ, ಮಿಸ್ಟೇಕ್ಸ್ ಇದ್ರೆ ಸರಿನೂ ಮಾಡ್ಕೊಳ್ಳಿ ಅಂತ ಈ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಾರೆ. ಸರಿನಾ? ಹಾಗಿದ್ರೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನೌನ್ಸ್ ಆದ್ಮೇಲೆ ಹೇಗೆ ಸರಿ ಮಾಡ್ಕೊಳ್ಳೋದು ನೀವು ಕೇಳೋದಾದ್ರೆ, ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನೌನ್ಸ್ ಆದ ನಂತರ
ಆಪ್ಷನ್ ಎಂಟ್ರಿ ಏನಿರುತ್ತೆ ಅದನ್ನ ಎಡಿಟ್ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ. ಸರಿನಾ? ಸೊ ನಿಮ್ಮ ಆಪ್ಷನ್ ಎಂಟ್ರಿ ಮುಗಿದು ಒಂದು 3 ಡೇಸ್ ನಂತರ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನೌನ್ಸ್ ಆದ ದಿನದಿಂದ ಮುಂದೆ ಒಂದು 3 to 4 ಡೇಸ್ ವರೆಗೆ ಈ ಆಪ್ಷನ್ ಎಂಟ್ರಿ ಏನಿದೆ ಅದನ್ನ ಎಡಿಟ್ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ. ಜನರಲ್ ಆಗಿ ಪ್ರೊಸೀಜರ್ ಹೇಳೋದಾದ್ರೆ ಆಪ್ಷನ್ ಎಂಟ್ರಿ ಮಾಡ್ತೀರಾ, ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನೌನ್ಸ್ ಆದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ಈ ಆಪ್ಷನ್ ಎಂಟ್ರಿ ಎಡಿಟಿಂಗಿಗೆ ಅವಕಾಶ ಕೊಡ್ತಾರೆ. ಸರಿನಾ? ಎಡಿಟಿಂಗಿಗೆ ಅವಕಾಶ ಕೊಟ್ಟಾಗ ನೀವೇನ್ ಮಾಡ್ಬೋದು, ನಿಮ್ಮ ಕಾಲೇಜ್ ಪ್ರಯಾರಿಟಿ ಲಿಸ್ಟ್ ಏನಿದೆ ಅದನ್ನ ಚೇಂಜ್ ಮಾಡಬಹುದು. ಅಥವಾ ನೀವು ಹೊಸದಾಗಿ ಆಪ್ಷನ್ ಎಂಟ್ರಿ ಮಾಡ್ತೀರಾ ಅಂತ ಹೇಳಿದ್ರೆ ನೀವು ಈ ಹಿಂದೆ ಆಡ್ ಮಾಡಿದಂತ ಕಾಲೇಜ್ಗಳನ್ನೆಲ್ಲ ಡಿಲೀಟ್ ಮಾಡಿ ಹೊಸದಾಗಿ ಆಪ್ಷನ್ ಎಂಟ್ರಿ ಕೂಡ ಮಾಡೋದಕ್ಕೆ ಅವಕಾಶ ಇರುತ್ತೆ. ಈ ರೀತಿ ಕೂಡ ಅವಕಾಶ ಇರುತ್ತೆ. ಸರಿನಾ? ಸೊ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬಟ್ ಫುಲ್ ಪ್ರಿಪೇರ್ ಆಗಿ ಆಪ್ಷನ್ ಎಂಟ್ರಿಯನ್ನ ಮಾಡಿ. ಆಪ್ಷನ್ ಎಂಟ್ರಿಗೆ ಕಾಲೇಜ್ ಲಿಸ್ಟ್ ಗಳನ್ನ ಯಾವ ರೀತಿ ಮಾಡಬೇಕು ಅಂದ್ರೆ ಯಾವ ಆರ್ಡರ್ ಮಾಡಿದ್ರೆ ಆಪ್ಷನ್ ಎಂಟ್ರಿ ಲಿಸ್ಟ್ ಪರ್ಫೆಕ್ಟ್ ಆಗಿ ರೆಡಿ ಮಾಡಬಹುದು, ಇದನ್ನ ನಾನು ಆಲ್ರೆಡಿ ವಿಡಿಯೋ ಮಾಡಿ ತಿಳಿಸಿದ್ದೀನಿ, ಚೆಕ್ ಮಾಡಿ. ಸರಿನಾ? ನಮ್ಮ ಚಾನಲ್ ಇದೆ, ಚೆಕ್ ಮಾಡಿ. ಅದ್ರ ನಂತರ ನೆಕ್ಸ್ಟ್ ಏನಂತ ಹೇಳಿದ್ರೆ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಆಗುತ್ತೆ. ಎಡಿಟಿಂಗ್ ಆದ ನಂತರ ಫೈನಲ್ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಪ್ರೀ ರೌಂಡ್ ಕೌನ್ಸಿಲಿಂಗ್ ನ ಫೈನಲ್ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಅದರಲ್ಲಿ ಇಂಥ ಕಾಲೇಜ್ ನಿಮಗೆ ಸಿಗತ್ತೆ ಅಂತ ತಿಳಿಸಿರ್ತಾರೆ. ನಂತರ ಈ ಪ್ರೀ ರೌಂಡ್ ಕೌನ್ಸಿಲಿಂಗ್ ಸೀಟ್ ಅಲಾಟ್ಮೆಂಟ್ ಏನಾಗುತ್ತೆ, ಅದರಲ್ಲಿ ಕಾಲೇಜ್ ಹೋಗಿ ಅಡ್ಮಿಷನ್ ಮಾಡ್ಕೊಳ್ಳೋದು ಕಂಪಲ್ಸರಿ ಅಲ್ಲ. ಸರಿನಾ? ಬಟ್ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ನೀವು ಬೇಕಿದ್ರೆ ಅಡ್ಮಿಷನ್ ಮಾಡ್ಕೊಳ್ಬಹುದು, ಇಲ್ಲ ಇದಕ್ಕಿಂತ ಒಳ್ಳೆ ಕಾಲೇಜ್ ಸಿಗತ್ತೆ ಚೆಕ್ ಮಾಡ್ಬೇಕು ಅಂತ ಹೇಳಿದ್ರೆ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಕೂಡ ನಿಮಗೆ ಹೋಗೋದಕ್ಕೆ ಅವಕಾಶ ಇರುತ್ತೆ. ಯಾವ ರೀತಿ ಕೂಡ ಹೇಳ್ತೀನಿ. ಈಗ ಪ್ರೀ ರೌಂಡ್ ಕೌನ್ಸಿಲಿಂಗ್ ರಿಸಲ್ಟ್ ಅನೌನ್ಸ್ ಆಯ್ತು ಅಂತ ಅನ್ಕೊಳ್ಳೋಣ. ರಿಸಲ್ಟ್ ಅನೌನ್ಸ್ ಆದಾಗ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಅದರಲ್ಲೂ ಕೂಡ ಸೀಟ್ ಯಾವ ರೀತಿ ಅಲಾಟ್ ಮಾಡ್ತಾರೆ ಅಂತ ಹೇಳ್ಬಿಡ್ತೀನಿ ನಿಮಗೆ. ಈಗ ನೀವು ಫಸ್ಟ್ ಪ್ರಯಾರಿಟಿ, ಸೆಕೆಂಡ್ ಪ್ರಯಾರಿಟಿ, ಥರ್ಡ್ ಪ್ರಯಾರಿಟಿ, ಫೋರ್ತ್ ಪ್ರಯಾರಿಟಿ ಈ ರೀತಿ ಒಂದು 80 ಕಾಲೇಜಸ್ ಅನ್ನ ಆಡ್ ಮಾಡಿದಿರ ಅಂತ ಅನ್ಕೊಳ್ಳೋಣ, ಅಥವಾ ಒಂದು 150 ಕಾಲೇಜಸ್ ಅನ್ನ ಆಡ್ ಮಾಡಿದಿರ ಅಂತ ಅನ್ಕೊಳ್ಳೋಣ. ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಮೊದಲನೇ ನಂಬರ್, ಫಸ್ಟ್ ನಂಬರ್ ಅಲ್ಲಿ ಆಡ್ ಮಾಡಿದಂತಹ ಕಾಲೇಜ್ ಅನ್ನು ನಿಮಗೆ ಅಲಾಟ್ ಮಾಡೋದಕ್ಕೆ ಆಗತ್ತಾ ಅಂತ ಚೆಕ್ ಮಾಡ್ತಾರೆ. ನಿಮ್ಮ ರಿಸರ್ವೇಶನ್ ರ್ಯಾಂಕ್ ಪ್ರಕಾರ ಫಸ್ಟ್ ಕಾಲೇಜನ್ನೇ ಆಡ್ ಮಾಡೋದಕ್ಕೆ ಅಂದ್ರೆ ಅಲಾಟ್ ಮಾಡೋದಕ್ಕೆ ಆದ್ರೆ ಅದನ್ನೇ ಅಲಾಟ್ ಮಾಡ್ತಾರೆ. ಅಕಸ್ಮಾತ್ ಆಗ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಪ್ರಯಾರಿಟಿ ಲಿಸ್ಟ್ ಅಲ್ಲಿ 2ನೇ ನಂಬರ್ ಅಲ್ಲಿ ಇರುವಂತಹ ಕಾಲೇಜ್ ಅಲಾಟ್ ಮಾಡೋದಕ್ಕೆ ಆಗತ್ತಾ ಅಂತ ಚೆಕ್ ಮಾಡ್ತಾರೆ. ಅದು ಆಗಲ್ಲ ಅಂತ ಹೇಳಿದ್ರೆ ಥರ್ಡ್ ಪ್ರಯಾರಿಟಿ, ಫೋರ್ತ್ ಪ್ರಯಾರಿಟಿ, ಫಿಫ್ತ್ ಪ್ರಯಾರಿಟಿ ಈ ರೀತಿ ಕನ್ಸಿಡರ್ ಮಾಡ್ತಾ ಹೋಗ್ತಾರೆ. ಸರಿನಾ? ಅದಕ್ಕೋಸ್ಕರ ನೀವು ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ನಿಮಗೆ ಕಾಲೇಜ್ ಸಿಗತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಆ ಕಾಲೇಜ್ ನನಗೆ ಇಷ್ಟ, ಆ ರೀತಿ ಇದ್ರೆ ಅಂತಹ ಕಾಲೇಜ್ ಅಂತಹ ಕೋರ್ಸ್ ಫಸ್ಟ್ ಪ್ರಯಾರಿಟಿ ಇರಬೇಕು. ಇದನ್ನ ಯಾಕೆ ಹೇಳಿದೆ ಅಂದ್ರೆ ನಿಮ್ಗೆ ಇದು ಗೊತ್ತಿರಬೇಕು. ತುಂಬಾ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಿಸ್ಟೇಕ್ ಮಾಡ್ಕೋತಾರೆ. ಅದರ ನಂತರ ಸೀಟ್ ಅಲಾಟ್ ಆದ್ಮೇಲೆ ಇದು ನಂಗೆ ಬೇಡ ಆಗಿತ್ತು ಸರ್, ನನಗೆ ಥರ್ಡ್ ಪ್ರಯಾರಿಟಿ ಇರೋ ಕಾಲೇಜ್ ಅಲಾಟ್ ಆಗಿದೆ, ನನಗೆ 15th ಪ್ರಯಾರಿಟಿ ಇರೋ ಕಾಲೇಜ್ ಇಷ್ಟ ಆಯ್ತು ಅಂತ ಹೇಳ್ತಾರೆ. ಸರಿನಾ? ಆ ರೀತಿ ಮಾಡೋದಕ್ಕೆ ಹೋಗ್ಬೇಡಿ. ನಿಮಗೆ ತುಂಬಾ ಇಷ್ಟ ಇರುವಂತಹ ಕಾಲೇಜ್ ಮೇಲ್ಗಡೆ ಇರಬೇಕು. ಅಂದ್ರೆ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಅನ್ನು ತೆಗೆದು ನೋಡಿದಾಗ ಮೇಲ್ಗಡೆ ಇರುವಂತಹ ಕಾಲೇಜಿಂದ ನೀವು ಕೆಳಗಡೆ ಕಾಲೇಜ್ಗಳಿಗೆ ಹೋದ್ರೆ ತುಂಬಾ ಇಷ್ಟ ಇರುವಂತಹ ಕಾಲೇಜ್ ಮೇಲ್ಗಡೆ ಇರಬೇಕು, ಅದ್ರ ಕೆಳಗಡೆ ಇರುವಂತಹ ಕಾಲೇಜ್ ಓಕೆ ಟೈಪ್ ಆ ರೀತಿ ಇರ್ತಾ ಹೋಗ್ಬೇಕು. ಅಂದ್ರೆ ಬೆಸ್ಟ್ ಟು ಓಕೆ ಕಾಲೇಜಸ್, ವರ್ಸ್ಟ್ ಕಾಲೇಜನ್ನ ಆಡ್ ಮಾಡಬೇಡಿ ಅಂತ ಹೇಳ್ತೀನಿ. ಯಾಕಂದ್ರೆ ವರ್ಸ್ಟ್ ಕಾಲೇಜಸ್ ನಿಮ್ಗೆ ಯಾವ್ದಾದ್ರು ಒಂದು ಕಾಲೇಜ್ ಅನ್ಸುತ್ತೆ ಅಂತ ಹೇಳಿದ್ರೆ ಅಲ್ಲಿ ಅಡ್ಮಿಷನ್ನೇ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಅದನ್ನ ಆಪ್ಷನ್ ಎಂಟ್ರಿಲಿ ಇಟ್ಕೊಳ್ಬೇಡಿ. ಯಾಕಂತ ಹೇಳಿದ್ರೆ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಇರುವಂತ ಯಾವ್ದಾದ್ರು ಒಂದು ಕಾಲೇಜನ್ನ ನಿಮಗೆ ಅಲಾಟ್ ಮಾಡ್ತಾರೆ. ಈಗ ಅಲಾಟ್ ಆದ್ಮೇಲೆ ನಿಮಗೆ ಆ ಕಾಲೇಜೇ ಬೇಡ ನನಗೆ ಆ ರೀತಿ ನಿಮ್ಗೆ ಅನ್ಸುತ್ತೆ ಅಂತ ಹೇಳಿದ್ರೆ ಅಂತ ಕಾಲೇಜನ್ನ ಯಾಕೆ ಆಪ್ಷನ್ ಎಂಟ್ರಿಯಲ್ಲಿ ಆಡ್ ಮಾಡಿರ್ತಾರೆ? ನೀವು ಆಡ್ ಮಾಡಿದಂತಹ ಕಾಲೇಜ್ಗಳಲ್ಲೇ ಯಾವ್ದಾದ್ರು ಅದನ್ನ ಅಲಾಟ್ ಮಾಡ್ತಾರೆ. ಸರಿನಾ? ಅದಕ್ಕೋಸ್ಕರ ಅಲಾಟ್ ಆದ್ರೆ ಆ ಕಾಲೇಜ್ ನಂಗೆ ಸಿಕ್ತು ಅಂತ ಹೇಳಿದ್ರೆ ಬೇರೆ ಯಾವ್ದು ಸಿಗ್ತು ಅಂದ್ರೆ ಲಾಸ್ಟ್ ಆಪ್ಷನ್ ಇಲ್ಲಿ ಹೋಗ್ತೀನಿ, ಆ ರೀತಿ ಇರುವಂತಹ ಕಾಲೇಜ್ಗಳನ್ನಾದ್ರೂ ಆಡ್ ಮಾಡ್ಕೊಳ್ಳಿ. ಬಟ್ ಯಾವುದೇ ಕಾರಣಕ್ಕೂ ಹೋಗಲ್ಲ ಅಂತ ಹೇಳಿದ್ರೆ ಆ ಕಾಲೇಜನ್ನ ಆಡೇ ಮಾಡ್ಕೊಳ್ಳಿ. ಸರಿನಾ? ಸರಿ, ನಾನೀಗ ಫೈನಲ್ ರಿಸಲ್ಟ್ ಬಗ್ಗೆ ಹೇಳ್ತಾ ಇದ್ದೆ ನಿಮಗೆ. ಸೊ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಆದ ನಂತರ ಏನ್ ಮಾಡ್ತಾರೆ, ಫೈನಲ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಾರೆ. ಫೈನಲ್ ರಿಸಲ್ಟ್ ಅನೌನ್ಸ್ ಆದ ನಂತರ ನೀವು ಅಲ್ಲಿ ಬೇಕಿದ್ರೆ ಅಡ್ಮಿಷನ್ ಮಾಡ್ಕೊಳ್ಬಹುದು. ಯಾವ ರೀತಿ ಅಂತ ಹೇಳಿದ್ರೆ ಅಲ್ಲಿ ಸ್ಕ್ರೀನ್ ಮೇಲೆ ಇಂತಹ ಕಾಲೇಜ್ ಅಲಾಟ್ ಆಗಿದೆ, ಇಂತಹ ಕೋರ್ಸ್ ಅಲಾಟ್ ಆಗಿದೆ, ಅದಕ್ಕೆ ಫೀಸ್ ಇಂತಿಷ್ಟಿದೆ, ನಿಮಗೆ ಯಾವ ರಿಸರ್ವೇಶನ್ ಅಂಡರ್ ಅಲಾಟ್ ಆಗಿದೆ, ಆ ಎಲ್ಲ ಡೀಟೇಲ್ಸ್ ಇರುತ್ತೆ. ಸರಿನಾ? ಸೊ ಅಲ್ಲಿ ಸ್ಕ್ರೀನ್ ಮೇಲೆ ನೀವು ಫೀಸ್ ಅನ್ನ ತೋರಿಸಿರ್ತಾರೆ. ಆ ಕಾಲೇಜ್ ನಿಮಗೆ 100% ಇಷ್ಟ ಇದ್ರೆ ಅಂದ್ರೆ ಅಲಾಟ್ ಆಗಿರುವಂತ ಕಾಲೇಜ್ ನನಗೆ ಡ್ರೀಮ್ ಕಾಲೇಜ್ ಅಂದ್ರೆ ಈಗ ಆಪ್ಷನ್ ಎಂಟ್ರಿಯಲ್ಲಿ ಫಸ್ಟ್ ಪ್ರಯಾರಿಟಿ ಅಂತ ಮೀನಿಂಗ್ ಹೇಳಿ ನಿಮ್ಗೆ ಇದ್ದದ್ರೊಳಗಡೆ ಎಲ್ಲಾ ಕಾಲೇಜ್ಗಳಿಗಿಂತ ಇಷ್ಟ ಇರುವಂತ ಕಾಲೇಜ್ ಫಸ್ಟ್ ಪ್ರಯಾರಿಟಿ ಇರೋದು. ಅದೇ ಕಾಲೇಜ್ ನಿಮ್ಗೆ ಸಿಕ್ಬಿಡ್ತು ಅನ್ಕೋಣ, ಆವಾಗ ಅಲ್ಲೇ ಹೋಗ್ಬೇಕು ಅಂತ ಇರ್ತೀರಾ, ಅದೇ ಕಾಲೇಜ್ ನಿಮ್ಗೆ ಸಿಕ್ಕಿದೆ, ಅಡ್ಮಿಷನ್ ಮಾಡ್ಕೊತೀರಿ. ಸರಿನಾ? ಸೊ ಈ ರೀತಿ ಇದ್ದಾಗ ನಿಮಗೆ
ಬೇಕಾಗಿರುವಂತಹ ಕಾಲೇಜೇ ಬೇಕಾಗಿರುವಂತಹ ಕೋರ್ಸ್ ಸಿಕ್ಕಿದೆ, ಆ ರೀತಿದಾಗ ಏನ್ ಮಾಡ್ತೀರಾ ನೀವು, ಅಲ್ಲಿ ಶ್ರೀ ಮೇಲೆ ಕೊಟ್ಟಿರುವಂತಹ ಫೀಸ್ ಏನಿದೆ ಅದನ್ನ ಪೇ ಮಾಡೋದಕ್ಕೆ ಅವಕಾಶ ಕೊಟ್ಟಿರ್ತಾರೆ. ಆ ಫೀಸ್ ಅನ್ನ ಪೇ ಮಾಡ್ತಾರೆ, ಕಾಲೇಜ್ ಫೀಸ್ ಅನ್ನ. ಅದ್ರ ನಂತರ ಕಾಲೇಜಿಗೆ ಹೋಗಿ ರಿಪೋರ್ಟಿಂಗ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಅನ್ನ ಕೊಟ್ಟಿರ್ತಾರೆ, ಒಂದು 3 days ಟೈಮ್ ಅನ್ನ ಕೊಟ್ಟಿರ್ತಾರೆ. ಸೊ ಆ 3 to 4 days ಅಥವಾ 3 days ಏನಿರುತ್ತೆ ಅದ್ರ ಒಳಗಡೆ ನೀವೇನ್ ಮಾಡ್ಬೇಕು, ಆ ಕಾಲೇಜ್ ನಿಮಗೆ 100% ಇಷ್ಟ ಆಗಿದೆ ಅಂದ್ರೆ ಬೇರೆ ಕಾಲೇಜ್ ಟ್ರೈ ಮಾಡ್ಬೇಕು ಅಂತಿಲ್ಲ, ಇದೇ ಕಾಲೇಜ್ ಇದೇ ಕೋರ್ಸ್ ನಂಗೆ ಬೇಕಿತ್ತು, ಸಿಕ್ಬಿಡ್ತು, ಅಡ್ಮಿಷನ್ ಮಾಡ್ಕೋತೀನಿ ನಾನೀಗ, ಆ ರೀತಿ ಏನ್ ಮಾಡ್ತೀರಾ, ಫೀಸ್ ಅನ್ನ ಪೇ ಮಾಡ್ಬೇಕು, ಕೊಟ್ಟಿರುವಂತಹ ಟೈಮ್ ಒಳಗಡೆ ಪೇ ಮಾಡ್ಬೇಕು. ಅದ್ರ ನಂತರ ಎಲ್ಲಾ ಒರಿಜಿನಲ್ ಡಾಕ್ಯುಮೆಂಟ್ಸ್, ಅಪ್ಲಿಕೇಶನ್ ಫಾರ್ಮ್, ಅಡ್ಮಿಟ್ ಕಾರ್ಡ್, SLC ಮಾರ್ಕ್ಸ್ ಕಾರ್ಡ್, ನಂತರ PUC ಮಾರ್ಕ್ಸ್ ಕಾರ್ಡ್, ನಂತರ ನೀವು ಯಾವ್ದು ರಿಸರ್ವೇಶನ್ ಕ್ಲೇಮ್ ಮಾಡಿದ್ರೆ ಅದಕ್ಕೆ ಒರಿಜಿನಲ್ ಡಾಕ್ಯುಮೆಂಟ್, ಅವುಗಳನ್ನೆಲ್ಲ ತೆಗೆದುಕೊಂಡು ಅದ್ರ ಜೊತೆಗೆ ಆ ಎಲ್ಲಾ ಡಾಕ್ಯುಮೆಂಟ್ಗಳ ಒಂದು ಸೆಟ್ ಕಾಪಿಯನ್ನು ತೆಗೆದುಕೊಂಡು, ಡಾಕ್ಯುಮೆಂಟ್ ಸ್ಕ್ರೀನ್ ಸ್ಲಿಪ್ ಅದನ್ನು ಕೂಡ ತೆಗೆದುಕೊಂಡು ಅಡ್ಮಿಷನ್ ಹೋಗಿ ರಿಪೋರ್ಟಿಂಗ್ ಮಾಡ್ಕೋಬೇಕು ಕೊಟ್ಟಿರುವಂತಹ ಆ ಟೈಮ್ ಅಲ್ಲಿ. 3 days ಕೊಟ್ಟಿದ್ರೆ ಅದ್ರೊಳಗಡೆ ಈ ರೀತಿ ಮಾಡಿದ್ರೆ ಅಡ್ಮಿಷನ್ ಕಂಪ್ಲೀಟ್ ಆಯ್ತು. ಒಂದ್ ಸಲ ನೀವು ಅಡ್ಮಿಷನ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನೀವು ನೆಕ್ಸ್ಟ್ ರೌಂಡ್ ಕೌನ್ಸಿಲಿಂಗ್ ಹೋಗೋದಕ್ಕೆ ಆಗಲ್ಲ. ನೀವು ಅಡ್ಮಿಷನ್ ಮಾಡ್ಕೊಂಡಿದ್ರೆ ಮತ್ತೆ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದ ನೀವು, ಸರಿನಾ? ಸೊ ನಿಮಗೆ ಅಡ್ಮಿಷನ್ ಮಾಡ್ಕೊಳಕ್ ಹೋದಾಗ ಇಂತಹ ಡೇಟ್ ಇಂದ ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ, ಆಗ ಡೈರೆಕ್ಟ್ ಕಾಲೇಜ್ಗೆ ಹೋಗ್ತಾರೆ. ಆದ್ರೆ ಈಗ ಯಾವ್ಯಾವ ವಿದ್ಯಾರ್ಥಿಗಳಿಗೆ ಅಲಾಟ್ ಆಗಿರುವಂತಹ ಕಾಲೇಜ್ ಓಕೆ, ಬಟ್ ಇದಕ್ಕಿಂತ ಒಳ್ಳೆ ಕಾಲೇಜ್ ಸಿಗೋ ಚಾನ್ಸಸ್ ಇದೆ ನನ್ನ ರ್ಯಾಂಕ್, ನಾನು ಅದನ್ನ ಟ್ರೈ ಮಾಡಿದೆ, ನಂಗೆ ಇದಕ್ಕಿಂತ ಒಳ್ಳೆ ಕಾಲೇಜ್ ಬೇಕು, ನಾನು ಅದನ್ನ ಟ್ರೈ ಮಾಡಬೇಕು ಅಂತ ಇದ್ರೆ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ನೆಕ್ಸ್ಟ್ ರೌಂಡ್ಗೆ ಹೋಗ್ಬೇಕು. ಬಟ್ ಒಂದು ಇಂಪಾರ್ಟೆಂಟ್ ವಿಷಯ ಅಂತ ಹೇಳಿದ್ರೆ ಪ್ರೀ ರೌಂಡ್ ಕೌನ್ಸಿಲಿಂಗ್ ಇಂದ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಹೋಗ್ಬೇಕಾದ್ರೆ ಪ್ರೀ ರೌಂಡ್ ಕೌನ್ಸಿಲಿಂಗ್ ಅಲ್ಲಿ ಸಿಕ್ಕಿರುವಂತಹ ಸೀಟ್ ಏನಿದೆ ಅದನ್ನ ಹೋಲ್ಡ್ ಮಾಡ್ಕೊಂಡು ಅಥವಾ ಅದನ್ನ ಬ್ಯಾಕಪ್ ಪ್ಲಾನ್ ಆಗಿ ಇಟ್ಕೊಂಡು ಹೋಗೋದಕ್ಕೆ ಅವಕಾಶ ಇಲ್ಲ. ನೀವು ನೆಕ್ಸ್ಟ್ ರೌಂಡ್ಗೆ ಹೋಗ್ತೀರಾ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಹೋಗ್ತೀರಾ, ಅಲ್ಲಿ ಮತ್ತೊಮ್ಮೆ ಸೀಟ್ ಅಲಾಟ್ ಆಗುತ್ತೆ. ಬಟ್ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಅಲ್ಲಿ ಯಾವ್ದಾದ್ರು ಕಾಲೇಜ್ ಅಲಾಟ್ ಆದ್ರೆ ಅದನ್ನ ನೀವು ಚಾಯ್ಸ್ 2 ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಬ್ಯಾಕಪ್ ಆಗಿ ಅಂದ್ರೆ ಹೋಲ್ಡ್ ಅಲ್ಲಿ ಇಟ್ಕೊಂಡು ನೆಕ್ಸ್ಟ್ ರೌಂಡ್ಗೆ ಹೋಗ್ಬಹುದು. ಸೆಕೆಂಡ್ ರೌಂಡ್ ಅಲ್ಲಿ ಬೇರೆ ಕಾಲೇಜ್ ಅಲಾಟ್ ಆದ್ರೆ ಚಾಯ್ಸ್ 2 ಕೊಟ್ಕೊಂಡು ಹೋಗಿ ಅನ್ಕೋಣ, ಫಸ್ಟ್ ರೌಂಡ್ ಅಲ್ಲಿ ಕಾಲೇಜ್ ಅಲಾಟ್ ಆಯ್ತು, ಅದಂತರ ಚಾಯ್ಸ್ 2 ಕೊಟ್ಟಿದ್ದೀರಾ, ಚಾಯ್ಸ್ 2 ಕೊಟ್ಟರೆ ಮೀನಿಂಗ್ ಏನು, ಫಸ್ಟ್ ರೌಂಡ್ ಸಿಕ್ಕಿರುವಂತ ಕಾಲೇಜ್ ಹೋಲ್ಡ್ ಅಲ್ಲಿ ಇರುತ್ತೆ, ನಂತರ ನೆಕ್ಸ್ಟ್ ರೌಂಡ್ ಅಲ್ಲಿ ಅದಕ್ಕಿಂತ ಬೆಟರ್ ಕಾಲೇಜ್ ಸಿಗತ್ತಾ ಅಂತ ಚೆಕ್ ಮಾಡ್ತೀನಿ. ಆ ರೀತಿ ಸೆಕೆಂಡ್ ರೌಂಡ್ ಅಲ್ಲಿ ಅದಕ್ಕಿಂತ ಬೆಟರ್ ಕಾಲೇಜ್ ಸಿಕ್ಕರೆ ಫಸ್ಟ್ ರೌಂಡ್ ಸಿಕ್ಕಿರುವಂತ ಕಾಲೇಜ್ ಹೋಗಿರುತ್ತೆ, ಸೆಕೆಂಡ್ ರೌಂಡ್ ಬೆಟರ್ ಕಾಲೇಜ್ ಸಿಕ್ಕಿರುತ್ತೆ, ಅಲ್ಲಿ ಬೇಕಾದ್ರೆ ಅಡ್ಮಿಷನ್ ಮಾಡ್ಕೋಬಹುದು, ಇಲ್ಲಿದ್ರೆ ಅದ್ರ ನೆಕ್ಸ್ಟ್ ರೌಂಡ್ಗೆ ಹೋಗೋದಕ್ಕೆ ಅವಕಾಶ ಇರುತ್ತೆ, ಸರಿನಾ? ಹಾ, ಫಸ್ಟ್ ರೌಂಡ್ ಇಂದ ಸೆಕೆಂಡ್ ರೌಂಡ್ಗೆ ಹೋಗ್ಬೇಕಾದ್ರೆ ಹೋಲ್ಡ್ ಮಾಡ್ಕೊಂಡು ಹೋಗೋದಕ್ಕೆ ಅವಕಾಶ ಇರುತ್ತೆ, ಸಿಕ್ಕಿರುವಂತಹ ಸೀಟ್ ಅನ್ನು ಹೋಲ್ಡ್ ಮಾಡ್ಕೊಂಡು ಅಥವಾ ಬ್ಯಾಕಪ್ ಇಟ್ಕೊಂಡು ಹೋಗೋದಕ್ಕೆ ಅವಕಾಶ ಇರುತ್ತೆ. ಆದ್ರೆ ಪ್ರೀ ರೌಂಡ್ ಕೌನ್ಸಿಲಿಂಗ್ ಈಗ ಸ್ಟಾರ್ಟಿಂಗ್ ಅಲ್ಲಿ ಈಗ ಸ್ಟಾರ್ಟ್ ಆಗತ್ತಲ್ವಾ, ಸೊ ಅದು ಪ್ರೀ ರೌಂಡ್ ಕೌನ್ಸಿಲಿಂಗ್, ಅದರಲ್ಲಿ ಅಲಾಟ್ ಆಗಿರುವಂತಹ ಸೀಟ್ ಏನಿದೆ ಅದನ್ನ ಹೋಲ್ಡ್ ಮಾಡ್ಕೊಂಡು ಫಸ್ಟ್ ರೌಂಡ್ ಹೋಗೋದಕ್ಕೆ ಅವಕಾಶ ಇಲ್ಲ ಅಂತ ತಿಳಿಸಿದ್ದಾರೆ. ಸೊ ಇದರಿಂದ ಯಾರಿಗೂ ತೊಂದರೆ ಕೂಡ ಆಗಲ್ಲ, ಯಾರಿಗೂ ತೊಂದರೆ ಆಗಲ್ಲ. ಯಾಕಂತ ಹೇಳಿದ್ರೆ ಈಗ ಯಾರಿಗೆ ತುಂಬಾ ಇಷ್ಟ ಇರುತ್ತೆ ಕಾಲೇಜಸ್, ಅವ್ರ ರ್ಯಾಂಕ್ ಪ್ರಕಾರದ ಅಲಾಟ್ ಕೂಡ ಆಗಿದೆ, ಅವ್ರು ಅಡ್ಮಿಷನ್ ತೆಗೆದುಕೊಳ್ತಾರೆ. ಬಾಕಿ ವಿದ್ಯಾರ್ಥಿಗಳಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ಮುಂದೆ ನೀಟ್ ವಿದ್ಯಾರ್ಥಿಗಳು ಕೂಡ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರಾ, ಸೊ ಅವರು ನೀಟ್ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದ್ರಿಂದ ಅವರು MBBS ಅವರ ಟಾರ್ಗೆಟ್ ಇರುತ್ತೆ ಅಥವಾ BDS ಆಯುಷ್ ಕೋರ್ಸ್ ಟಾರ್ಗೆಟ್ ಇರುತ್ತೆ, ಅವ್ರು ಅದಕ್ಕೆ ಹೋಗ್ತಾರೆ. ಸೊ ಇದರಿಂದ ಎಂಜಿನಿಯರಿಂಗೇ ಮಾಡ್ಬೇಕು ಅಂತಿರೋ ವಿದ್ಯಾರ್ಥಿಗಳಿಗೆ ಅಥವಾ ನರ್ಸಿಂಗೇ ಮಾಡ್ಬೇಕು ಅಂತಿರೋ ವಿದ್ಯಾರ್ಥಿಗಳಿಗೆ ಒಳ್ಳೆ ಕಾಲೇಜ್ ಸಿಗತ್ತೆ. ಏನೋ ತೊಂದರೆ ಆಗಲ್ಲ ಇದರಿಂದ. ಬಟ್ ಹಾ, ಪ್ರೀ ರೌಂಡ್ ಕೌನ್ಸಿಲಿಂಗ್ ಇಂದ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಹೋಗ್ಬೇಕಾದ್ರೆ ಪ್ರೀ ರೌಂಡ್ ಕೌನ್ಸಿಲಿಂಗ್ ಅಲ್ಲಿ ಸಿಕ್ಕಿರುವಂತಹ ಕಾಲೇಜನ್ನ ಹೋಲ್ಡ್ ಮಾಡ್ಕೊಂಡು ಹೋಗೋ ಅವಕಾಶ ಇರಲ್ಲ. ನಂತರ ಅಡ್ಮಿಷನ್ಗೆ ಅವಕಾಶ ಇರುತ್ತೆ, ನಿಮಗೆ ತುಂಬಾ ಇಷ್ಟ ಇರುವಂತಹ ಕಾಲೇಜ್ ಸಿಕ್ಕರೆ ಅಡ್ಮಿಷನ್ ಮಾಡ್ಬೋದು. ಬಟ್ ನನ್ನ ಸಜೆಷನ್ ಏನು ಅಂತ ಹೇಳಿದ್ರೆ, ಅಂದ್ರೆ ನಿಮಗೆ ಫಸ್ಟ್ ಪ್ರಯಾರಿಟಿ ಕಾಲೇಜಸ್ ಸಿಕ್ತು ಅಂತ ಹೇಳಿದ್ರೆ ಅಡ್ಮಿಷನ್ ಮಾಡ್ಕೊಳ್ಳೋದಾಗುತ್ತೆ, ಅಡ್ಮಿಷನ್ ಮಾಡ್ಕೊಳ್ಳಿ. ಬಟ್ ನಿಮಗೀಗ 4th priority 5th priority ಇರೋ ಕಾಲೇಜ್ ಸಿಕ್ಕಿದೆ, ನಿಮಗೆ ಫಸ್ಟ್ ಸೆಕೆಂಡ್ ಥರ್ಡ್ ಅಲ್ಲಿ ಇರುವಂತಹ ಕಾಲೇಜ್ ಇಷ್ಟ ಇದೆ ಅಂತ ಸಂದರ್ಭದಲ್ಲಿ ಸೆಕೆಂಡ್ ರೌಂಡಿಗೆ ಹೋಗಿ, ಪ್ರೀ ರೌಂಡ್ ಕೌನ್ಸಿಲಿಂಗ್ ಅಥವಾ ಅದರ ನೆಕ್ಸ್ಟ್ ರೌಂಡ್ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಹೋಗಿ. ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ನಂತರ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಕೂಡ ಹೋಗಿ. ಯಾಕಂತ ಹೇಳಿದ್ರೆ ನೀವು ಫಸ್ಟ್ ರೌಂಡ್ ಇಂದ ಸೆಕೆಂಡ್ ರೌಂಡಿಗೆ ಹೋದ್ರಿ, ಸೆಕೆಂಡ್ ರೌಂಡ್ ಇಂದ ಥರ್ಡ್ ರೌಂಡಿಗೆ ಹೋದ್ರಿ, ಅಪ್ಗ್ರೇಡ್ ಮಾಡ್ಕೊಳ್ಳೋದಕ್ಕೆ. ಅಂದ್ರೆ ಈಗ ಕಾಲೇಜ್ ಸಿಕ್ಕಿದೆ, ಬಟ್ ಅದಕ್ಕಿಂತ ಬೆಟರ್ ಕಾಲೇಜ್ ಸಿಗತ್ತೆ ಅಂತ ನೋಡೋದಕ್ಕೆ ಸೆಕೆಂಡ್ ರೌಂಡಿಗೆ ಹೋದೆ, ಅದಕ್ಕಿಂತ ಬೆಟರ್ ಕಾಲೇಜ್ ಸಿಗತ್ತಾ ಅಂತ ತಿಳ್ಕೊಳ್ಳೋದಕ್ಕೆ ಥರ್ಡ್ ರೌಂಡಿಗೆ ಹೋದೆ. ಈ ರೀತಿ ನೀವು ಅಪ್ಗ್ರೇಡ್ ಮಾಡ್ಕೊಳ್ಳೋಕೆ ನೆಕ್ಸ್ಟ್ ರೌಂಡ್ ಹೋದಾಗ ಒಳ್ಳೆ ಕಾಲೇಜ್ ಸಿಗುವಂತಹ ಚಾನ್ಸಸ್ ಇರುತ್ತೆ. ತುಂಬಾ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ಥರ್ಡ್ ರೌಂಡ್ ಮುಗಿದ್ರೊಳಗಡೆ ಕಾಲೇಜ್ ಸ್ಟಾರ್ಟ್ ಆಗ್ಬಿಡತ್ತೇನೋ ಅಂತ ಸೆಕೆಂಡ್ ರೌಂಡ್ ಅಲ್ಲೇ ಅಡ್ಮಿಷನ್ ಮಾಡ್ಕೊಂಡ್ಬಿಡ್ತಾರೆ, ಕೆಲವರು ಫಸ್ಟ್ ರೌಂಡ್ ಅಲ್ಲೇ ಅಡ್ಮಿಷನ್ ಮಾಡ್ಕೊಂಡ್ಬಿಡ್ತಾರೆ. ಬಟ್ ಏನೂ ತೊಂದರೆ ಆಗಲ್ಲ. ಯಾಕಂತ ಹೇಳಿದ್ರೆ ನೆಕ್ಸ್ಟ್ 4 years ನೀವು ಆ ಕಾಲೇಜಲ್ಲಿ ಸ್ಟಡಿ ಮಾಡ್ತೀರಾ. ಒಂದು 4-5 ಕ್ಲಾಸ್, ಒಂದು 4 to 5 days ಕ್ಲಾಸ್ ಮಿಸ್ ಆಯ್ತು, ಒಂದು 10 days ಕ್ಲಾಸೇ ಮಿಸ್ ಆಯ್ತು, ಏನೂ ತೊಂದರೆ ಇಲ್ಲ. ಆ 10 days ಕ್ಲಾಸ್ ಮಿಸ್ ಆಗಿದೆ, ಬಟ್ ಯಾವುದೋ ತುಂಬಾ ಒಳ್ಳೆ ಕಾಲೇಜ್ ಸಿಕ್ತು ನಿಮಗೆ, ಟಾಪ್ ಕಾಲೇಜಲ್ಲಿ ಸಿಕ್ತು, ಅಲ್ಲಿ 4 years ಸ್ಟಡಿ ಮಾಡ್ತೀರಾ,
ಸೊ ತುಂಬಾ ಯೋಚನೆ ಮಾಡಿ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಏನೋ ಡೌಟ್ ಇದ್ರು ಕಮೆಂಟ್ ಮಾಡಿ. ನಾನು ಯಾವಾಗ ಫ್ರೀ ಆಗಿರ್ತೀನಿ ಅವಾಗ ನಿಮ್ಮ ಎಲ್ಲ ಡೌಟ್ ಅನ್ನ ಕ್ಲಿಯರ್ ಮಾಡಿರ್ತೀನಿ. ವಾಟ್ಸಪ್ ಚಾನಲ್ ಇದೆ, ಜಾಯ್ನ್ ಆಗಿ. ನಂತರ ವಿಡಿಯೋ ಲೈಟಿಂಗ್ ಹೇಗಿದೆ ನನಗೆ ಗೊತ್ತಿಲ್ಲ. ಓಕೆ ಟೈಪ್ ಇದೆ ನನಗೆ ಗೊತ್ತು. ಓಕೆ, ನನ್ನ ಸ್ಟೂಡೆಂಟ್ಸ್ ನೀವು ಅಡ್ಜಸ್ಟ್ ಮಾಡ್ಕೋತೀರಾ. ಆಲ್ ದ ಬೆಸ್ಟ್. ಸಿಗೋಣ ಆಗಿದ್ರೆ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ವಂದೇ ಮಾತರಂ.